ಮಹದಾಯಿ ಅನುಮೋದನೆ ವನ್ಯಜೀವಿ ಮಂಡಳಿಯಿಂದ ಇನ್ನೇನು ಬಂದುಬಿಡುತ್ತೆ ಅಂಥೇಳಿ ನಾವು ಬಹಳಷ್ಟು ಆತುರದಿಂದ ಕಾತುರದಿಂದ ಎದುರು ನೋಡ್ತಾ ಇದ್ವಿ. ಆದರೆ ದುರ್ದೈವ ಅಂದರೆ ವನ್ಯಜೀವಿ ಮಂಡಳಿ ತನ್ನ 79ನೇ ಸಭೆಯೊಳಗೆ ಆ ವಿಷಯವನ್ನು ಏನೋ ಒಂದು ಕಾರಣ ಕೊಟ್ಟು ಮುಂದೂಡಿತು. ತನ್ಮೂಲಕ ನಾವೇನು ಆತುರದಿಂದ ಕಾಯ್ತಾ ಇದ್ವಿ, ಆತುರದಿಂದ ಕಾಯ್ತಕ್ಕಂಥ ಕನ್ನಡಿಗರಿಗೆ ಅತ್ಯಂತ ನಿರಾಶೆಯನ್ನು ತಂದುಕೊಟ್ಟು ಕರ್ನಾಟಕಕ್ಕೆ ಹೇಗೆ ಅನ್ಯಾಯ ಆಗ್ತಾ ಇದೆ ಅಂದರೆ, ಗೋವಾ ತಮ್ಮನೂರು 400 KV ವಿದ್ಯುತ್ ಮಾರ್ಗಕ್ಕೆ ಮಂಡಳಿ, ಅದೇ ವನ್ಯಜೀವಿ ಮಂಡಳಿ ವಿದ್ಯುತ್ ಮಾರ್ಗಕ್ಕಾಗಿ ಒಪ್ಪಿಗೆ ನೀಡ್ತದೆ, ಷರತ್ತುಗಳನ್ನು ಹಾಕ್ತದೆ, ಒಪ್ಪಿಗೆ ನೀಡ್ತದೆ. ಆದರೆ ನಮ್ಮ ಕರ್ನಾಟಕದ ಪ್ರಪೋಸಲ್ಗೆ ವಿದೌಟ್ ಟೇಕಿಂಗ್ ಡಿಸಿಷನ್ ದೇ ಡೆಫರ್, ಮುಂದೂಡ್ತಾರೆ. 435 ಎಕರೆ ಅರಣ್ಯ ಭೂಮಿ ಬಳಕೆ ಆಗ್ತಕ್ಕಂಥ 400 KV ವಿದ್ಯುತ್ ಮಾರ್ಗಕ್ಕೆ ಒಪ್ಪಿಗೆ ನೀಡ್ತದೆ. ಆದರೆ ನಮ್ಮ ಕರ್ನಾಟಕದ ಮಹದಾಯಿ ಯೋಜನೆಗೆ ಅವರು ಸಭೆಯ ನಡಾವಳಿ ನಾನು ತಮಗೆ ಓದ್ತೀನಿ. ಇದು ಇಂಗ್ಲೀಷ್ನಲ್ಲಿ ಇರ್ತದೆ. 79th ವನ್ಯಜೀವಿ ಮಂಡಳಿ ಮಹದಾಯಿ ಯೋಜನಾ ಪ್ರದೇಶದ ವಾಸ್ತವಾಂಶದ ಅಧ್ಯಯನಕ್ಕೆ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರವು ತಜ್ಞರ ತಂಡವನ್ನು ಕಳುಹಿಸಿತ್ತು. ಈ ಸಮಿತಿಯು ಹಲವು ಶಿಫಾರಸುಗಳನ್ನು ಮಾಡಿದೆ. ಈ ಬಗ್ಗೆ ಹುಲಿ ಸಂರಕ್ಷಣಾ ಪ್ರಾಧಿಕಾರದಿಂದ ಪ್ರತಿಕ್ರಿಯೆ ಕೇಳಲಾಗಿತ್ತು. ಸಬ್ಜುಡಿಸ್ ಆಗುತ್ತದೆ ಎಂಬ ಕಾರಣ ಮುಂದಿಟ್ಟು ಈವರೆಗೆ ಪ್ರತಿಕ್ರಿಯೆ ನೀಡಿಲ್ಲ ಎಂದು ವನ್ಯಜೀವಿ ಮಂಡಳಿಯು ತಿಳಿಸಿತು. ಇದು ಕರ್ನಾಟಕ ಸರ್ಕಾರದ ಯೋಜನೆ. ಗೋವಾ ಸರ್ಕಾರವು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣ ದಾಖಲಿಸಿದೆ ಎಂದು ಅರಣ್ಯ ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳು ತಿಳಿಸಿದರು. ಚರ್ಚೆಯ ನಂತರ ಈ ವಿಷಯವನ್ನು ಮುಂದಿನ ಸಭೆಗೆ ಮುಂದೂಡಲು ಮಂಡಳಿ ತೀರ್ಮಾನಿಸಿತು.